ಧಾರಾವಾಹಿಯಲ್ಲಿ ನಿಧಿ ಹಾಗೂ ನಿತ್ಯ ಮಿಡಲ್ ಕ್ಲಾಸ್ ಹುಡುಗಿಯರು. ಈ ಮನೆ ಪಕ್ಕ ಹಳ್ಳಿ ಸ್ಟೈಲ್ನಲ್ಲಿದೆ. ಬೆಂಗಳೂರಿನಲ್ಲಿ ಈ ಮನೆ ಇರೋದು ಇನ್ನೊಂದು ವಿಶೇಷ. ತುಂಬಾ ಸರಳವಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಬಿಂಬಿಸೋ ಈ ಮನೆಯಲ್ಲಿ ನೂರಾರು ವಿಶೇಷತೆಗಳಿವೆ. 1.5 ವರ್ಷಗಳ ಕಾಲ ಈ ಮನೆಯನ್ನ ಕಟ್ಟಲಾಗಿದೆ. ಹಣ ಇಲ್ಲ ಎಂಬ ಕಾರಣಕ್ಕೆ 3 ತಿಂಗಳು ಈ ಮನೆ ಕಟ್ಟೋದು ನಿಲ್ಲಿಸಲಾಗಿತ್ತು. ಅಡುಗೆ ಮನೆಗೆ ಗೋಡೆ ಇಲ್ಲ. ಮನೆಯ ಎಂಟ್ರಿ ದೇವರ ಮನೆ, ಡೈನಿಂಗ್ ಹಾಲ್ಗೂ ಕೂಡ ಯಾವುದಕ್ಕೂ ಗೋಡೆ ಇಲ್ಲ. ಅಡುಗೆ ಮನೆಗೆ ಸ್ವಲ್ಪ ಮಾಡರ್ನ್ ಟಚ್ ಕೊಡಲಾಗಿದೆ. ಈ ಮನೆಯಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬೀಳುವುದು. ಇಲ್ಲಿ ತೊಟ್ಟಿ ಮನೆ ಡಿಸೈನ್ ಕೂಡ ಇದೆ. ಒಮ್ಮೆ ಪಾಂಡಿಚೇರಿಯ ದೇವಸ್ಥಾನದಲ್ಲಿರುವ ಬಾಗಿಲನ್ನ ಮಾರಲು ಇಟ್ಟಿದ್ದರು. ಆ ದೇಗುಲದ ಬಾಗಿಲನ್ನ ಖರೀದಿ ಮಾಡಿ ತಂದು ಇಲ್ಲಿ ಹಾಕಲಾಗಿದೆ. ಆ ದೇವರ ಮನೆ ನಿಜಕ್ಕೂ ವಿಶೇಷ ಎನ್ನಬಹುದು. ದೇವಸ್ಥಾನದ ತರ ಈ ರೂಮ್ ಇದೆ ಎನ್ನಬಹುದು. ಈ ದೇವರ ಮನೆಯ ಮೇಲೆ ಯಾರೂ ಕೂಡ ನಡೆಯಬಾರದು, ಬೆಡ್ರೂಮ್ ಕೂಡ ಮಾಡಿಕೊಳ್ಳಬಾರದು ಅಂತ ದೇವರ ಮನೆಯನ್ನ ಕೋಣೆ ತರವೇ ಕಟ್ಟಿಸಿಲ್ಲ. ಆದರೆ ಬಾಗಿಲು ಮಾತ್ರ ಇಟ್ಟಿದ್ದಾರೆ. ಪಾಂಡಿಚೇರಿಯಿಂದ ಟೀಕುಡ್ ತಂದು ಕೆಲವು ಬಾಗಿಲುಗಳನ್ನ ಮಾಡಲಾಗಿದೆ. ಕೆಲವೊಮ್ಮೆ ಹಳೆಯ ದೇವಸ್ಥಾನಗಳನ್ನ ಬಿಚ್ಚಿಡಲಾಗುವುದು. ಆ ದೇಗುಲದ ಬಾಗಿಲುಗಳು ವೇಸ್ಟ್ ಆಗುತ್ತದೆ. ಅಂತವನ್ನ ಖರೀದಿ ಮಾಡಿ ಈ ಮನೆಗೆ ನೀಟಾಗಿ ಹಾಕಿಕೊಳ್ಳಲಾಗಿದೆ. ಈ ಮನೆಯಲ್ಲಿರುವ ಬಾಗಿಲುಗಳು, ಕಂಬಗಳು ಪ್ರತಿಯೊಂದಕ್ಕೂ ಒಂದು ಕಥೆ ಇದೆ. ಅಷ್ಟೇ ಅಲ್ಲದೆ ಸುಂದರವಾದ ಉಯ್ಯಾಲೆಯನ್ನ ಕೂಡ ಇದೆ. ಅಂದಹಾಗೆ ಇದು ನಟಿ ಪದ್ಮಜಾ ರಾವ್ ಅವರ ಮನೆ. ಸದ್ಯ ಅವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಪದ್ಮಜಾ ರಾವ್ ಅವರ ಮನೆಯ ಗೃಹ ಪ್ರವೇಶದ ಟೈಮ್ನಲ್ಲಿ ತೆಗೆದ ಫೋಟೋವಿದು. 20 ವರ್ಷಗಳಿಂದ ಮನೆ ಕಟ್ಟಬೇಕು ಎಂದು ಪದ್ಮಜಾ ರಾವ್ ಅಂದುಕೊಂಡಿದ್ದರು. ಅದರಂತೆ ಈ ಮನೆ ಕಟ್ಟಿ 10 ವರ್ಷ ಆಗುತ್ತಾ ಬಂತು. ನಟಿ ವೈಶಾಲಿ ಕಾಸರವಳ್ಳಿ ಅವರು ಪದ್ಮಜಾಗೆ ಮನೆ ಕಟ್ಟಲು ಸಾಕಷ್ಟು ಸಲಹೆ ನೀಡಿದ್ದರಂತೆ. ಒಂದು ಕಡೆ ಪದ್ಮಜಾಗೆ ಎತ್ತಿನ ಗಾಡಿ ಚಕ್ರ ಕಂಡಿತ್ತು. ಅದನ್ನ ತಂದು ಮನೆಯ ಗೇಟ್ ಮಾಡಿಕೊಂಡಿದ್ದರು. ಮೂಡಲ ಮನೆಯ ಧಾರಾವಾಹಿಯ ಮನೆ ರೀತಿ ನಮ್ಮ ಮನೆ ಕಟ್ಟಬೇಕು ಎಂದು ಪದ್ಮಜಾ ರಾವ್ ಅಂದುಕೊಂಡಿದ್ದರು. ಅಷ್ಟೇ ಅಲ್ಲದೆ ವಾಡೆಗಳ ಸ್ಫೂರ್ತಿ ಪಡೆದು ಈ ಮನೆ ಕಟ್ಟಲಾಗಿದೆ. 40-60 ಸೈಟ್ ಇರುವ ಈ ಮನೆಯಲ್ಲಿ ಪುಟ್ಟ ಗಾರ್ಡನ್ ಇದೆ. ಈ ಮನೆಯಲ್ಲಿ ಎಲ್ಲಿ ನೋಡಿದರೂ ಮರದ ಪೀಠೋಪಕರಣಗಳು ಎದ್ದು ಕಾಣುತ್ತವೆ. ಬೆಂಗಳೂರಿನಲ್ಲಿ ಹಳ್ಳಿ ಮನೆ ಸ್ಟೈಲ್ನಲ್ಲಿ ಮನೆ ಮಾಡೋದು ತುಂಬಾ ಅಪರೂಪ, ಕಾಣೋದು ವಿರಳ. ಪಾಂಡಿಚೇರಿಯಿಂದ 8 ಕಂಬಗಳು, 2 ಬಾಗಿಲುಗಳು, ಹಳೆ ಕಾಲದ ಮಂಚ, ಕುರ್ಚಿಯನ್ನ ಖರೀದಿಸಿದ್ದರು. ಆಗ ಕೆಲ ಮರದ ಸ್ಟ್ಯಾಂಡ್ಗಳನ್ನ ಫ್ರೀಯಾಗಿ ಸಿಕ್ಕಿತ್ತು. ಮಗ ತಬಲ ಕಲಿಯುತ್ತಿದ್ದಾನೆ ಎಂದು ಪದ್ಮಜಾ ರಾವ್ ಅವರು ತಬಲ ತಂದರು. ಆದರೆ ಮಗ ತಬಲವನ್ನ ಕಲಿಯುತ್ತಿಲ್ಲ. ಅಂದಹಾಗೆ ಕನ್ನಡದ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿತ್ತು. ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ಅಂದಹಾಗೆ ಈ ಮನೆ ಕಟ್ಟಲು ಪದ್ಮಜಾ ರಾವ್ ಸಾಲ ಮಾಡಿದ್ದರು. ಇಲ್ಲಿ ಧಾರಾವಾಹಿ, ಸಿನಿಮಾ ಶೂಟಿಂಗ್ ಆಗುತ್ತಿರುವುದರಿಂದ ಈ ಮನೆಯ ಸಾಲವನ್ನ ಈ ಮನೆಯೇ ತೀರಿಸಿಕೊಳ್ಳುತ್ತಿದೆ ಎನ್ನುತ್ತಾರೆ ಪದ್ಮಜಾ ರಾವ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.